ಹಾಯ್ ಹಲೋ ನಮಸ್ಕಾರ. ಬ್ಲ್ಯಾಕ್ ಬಸ್ಟರ್ ಟಾಕ್ಗೆ ಸ್ವಾಗತ ಸುಸ್ವಾಗತ. ಏನು ಗುರು, ಶುಕ್ರವಾರ ಫಿಲಮ್ ರಿಲೀಸ್ ಆದರೆ ಸೋಮವಾರ ರಿವ್ಯೂ ಮಾಡ್ತಿದ್ದೆ ಅಂತಿದ್ದೀರಾ? ಏನು ಮಾಡೋದು ಗುರು, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಆ್ಯಂಡ್ ಈ ಮೂವಿದು ಟಿಕೆಟೇ ಸಿಗ್ತಿಲ್ಲ ಗುರು. ಟಿಕೆಟೇ ಸಿಗ್ತಾಯಿಲ್ಲ. ಸುಲೋಚನಾ ಫ್ರಮ್ ಸೋಮೇಶ್ವರ ಈ ಮೂವಿದು ರಿವ್ಯೂ ಸರ್. ಇದು ಏನಪ್ಪ, ಏನು ರಿವ್ಯೂ, ಇಷ್ಟು ಜನ ಮಾಡೋರೆ, ನೀನೇನಪ್ಪ ಸ್ಪೆಷಲಾಗಿ ರಿವ್ಯೂ ಮಾಡೋದಂತ ಅಂದ್ಕೋಬೇಡಿ. ನನಗನ್ಸಿದ್ದು, ನಾನು ಮೂವಿ ನೋಡೋವರೆಗೂ ರಿವ್ಯೂ ಮಾಡಬಾರ್ದು ಅಂತ ಸುಮ್ಮನಿದ್ದೆ. ತುಂಬ ಜನ ಶುಕ್ರವಾರ ಬೆಳಗ್ಗೆನೇ ರಿವ್ಯೂ ಬಿಟ್ಬಿಟ್ಟಿದ್ರು ಈ ಮೂವಿದು. ಯಾಕಂದರೆ ಅವ್ರು ನೋಡಿದ್ರು, ಗುರುವಾರ ಪ್ರೀಮಿಯರ್ ಇತ್ತು ಈ ಮೂವಿದು, ಎಲ್ಲ ಕಡೆ ನೋಡಿದ್ರು. ಬಟ್ ನಮ್ಗೆ ಹೋಗೋಕ್ಕಾಗಲಿಲ್ಲ. ಶುಕ್ರವಾರ ರಿವ್ಯೂ ಬಿಟ್ಟರು, ನಾವು ನೋಡೋಣ ಶುಕ್ರವಾರ ಆದರೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಮ್ಗೆ ಹೋಗೋಕ್ಕಾಗಲಿಲ್ಲ, ಹೆಲ್ತ್ ಇಶ್ಯೂ ಆಗಿದ್ದರಿಂದ. ಬಟ್ ನೆನ್ನೆ ನೋಡ್ಕೊಂಬಂದ್ವಿ. ನನಗನ್ಸಿದ್ದು ಹೇಳಬೇಕಷ್ಟೇ. ನಾವು ಇನ್ನೊಬ್ಬರು ರಿವ್ಯೂ ನೋಡ್ಬಿಟ್ಟು ಹೇಳೋಕ್ಕೆ ನಮ್ಮಿಂದ ಆಗೋಲ್ಲ. ನಾವು ನೋಡಿದ ಮೂವಿ ಏನು ಅನಿಸುತ್ತೋ ಅದನ್ನು ರಿವ್ಯೂ ಮಾಡಿದ್ರೇ ಚೆಂದ. ಏನು ಮೂವಿ ಗುರು ಇದು? ಏನು ಇಷ್ಟೊಂದು ಜನ ಇಷ್ಟು ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ, ಏನಿದು ಮೂವಿ ಗುರು? ತುಂಬ ಒಳ್ಳೆಯ ಮೂವಿ ಗುರು. ತುಂಬ ದಿನಗಳಾದಮೇಲೆ ನಾನು ಒಂದು ಥಿಯೇಟ್ರ್ ಫುಲ್ಲಾಗಿರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ದಿನಗಳಾಗಿತ್ತು ಥಿಯೇಟ್ರ್ ಫುಲ್ಲಾಗಿ. ಥಿಯೇಟ್ರ್ ತುಂಬ ಇರೋರು ಒಬ್ಬರು ಬಿಡ್ದಂಗೆ ಎಲ್ಲರೂ ನಕ್ಕಿರೋ ಮೂವಿ ಅಂದರೆ ಇದು ಒಂದೇ ನಾನು ನೋಡ್ತಾ ಇರೋ ಮೂವಿ. ಪ್ರತಿಯೊಬ್ಬರು ಗುರು, ಚಿಕ್ಕವರಿಂದ ದೊಡ್ಡವರು, ಮುದುಗರು, ಅಯ್ಯೋ ಎಲ್ಲರೂ ಕೂತ್ಕೊಂಡು ನಕ್ಕಿದ್ದು ಅಂಥ ಕಾಮಿಡಿ. ಆ್ಯಂಡ್ ಅದಕ್ಕೆ ತಕ್ಕಂಥ ಸ್ಟೋರಿ. ಸುಮ್ಮನೆ ನಗ್ಸಕ್ಕಂತಲೇ ಕಾಮಿಡಿ ಮಾಡಿ ನಗಿಸಿಲ್ಲ, ಅದಕ್ಕೊಂದು ಕತೆ ಇದೆ. ಆ ಕತೆಗೆ ಅನುಗುಣವಾಗಿಯೇ ಸ್ಟೋರಿ ಹೋಗುತ್ತೆ. ಅಲ್ಲೇನೋ ಇದೆ, ಇಲ್ಲೇನೋ ಇದೆ, ಅದನ್ನೆಲ್ಲ ಕತೆ ಮಾಡಿಲ್ಲ. ಕತೆ ನಮ್ಮ ಮುಂದೆ ನಡೀತಾ ಇದೆ ಗುರು. ನಾನೀಗ ಉಡುಪಿಗೆಲ್ಲೋ ಹೋಗಿದ್ದೀನಿ, ಆ ಊರಿಗೆ ಹೋಗಿದ್ದೀನಿ, ಆ ಊರಲ್ಲಿ ಒಂದು ಆ ಒಂದು ಸನ್ನಿವೇಶ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ. ಆ ಥರ ಕ್ರಿಯೇಟ್ ಮಾಡಿದ್ದಾರೆ. JP ತುಮ್ಮಿನಾಡು ಅವರು ಡೈರೆಕ್ಟ್ರು. ಇವರು ಇದಕ್ಕಿಂತ ಮುಂಚೆ ಸಪ್ತಸಾಗರದಾಚೆ ಎಲ್ಲೋ ಸೈಡ್ B ಇಲ್ಲಿ ಹೀರೋಯಿನ್ ಗಂಡನ ಪಾತ್ರ ಮಾಡಿದರು. ಅವರು ಈ ಮೂವಿಗೆ ಡೈರೆಕ್ಟ್ರು. ತುಂಬ ಚೆನ್ನಾಗಿ ಕಥೆನ ಎಳೆದಿದ್ದಾರೆ ಗುರು. ಏನು ಸ್ಟೋರಿಲಿ ಆ ಥರ ಈ ಥರ ಏನಿಲ್ಲ. ಒಂದು ಸ್ಟೋರಿ, ಒಂದು ಹುಡುಗ, ಅವನ ಜೀವನದಲ್ಲಿ ನಡೆಯೋ ಘಟನೆ, ಅದು ಊರಿಗೆ ಏನು ಸಂಬಂಧ, ಅವನಿಗೇನಾಯಿತು, ಊರಿನವ್ರಿಗೆ ಅದರಿಂದ ಏನು ಪ್ರಾಬ್ಲಮ್ ಆಯಿತು, ಊರಿನವರು ಯಾಕೆ ಈ ಥರ ಏನಾಯಿತು, ಅವ್ರು ಏನೇನು ಮಾಡಿದ್ರು, ಅದೆಲ್ಲ ನಮಗೆ ಕಾಮಿಡಿ ಅನಿಸುತ್ತೆ. ಅದನ್ನು ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು ನೀವು. ಥಿಯೇಟ್ರಲ್ಲಿ ನೋಡಿದ್ರೇ, ಸಿನಿಮಾ ನೋಡಿದ್ರೇ ನಿಮಗೆ ಗೊತ್ತಾಗೋದು. ಮನೇಲಿ ಒಬ್ಬರಿಬ್ಬರು ನೋಡಬೇಡಿ. ನಿಮಗೆ ಖಾಲಿ ಇದ್ದರೆ ಹೋಗಿ ಥಿಯೇಟ್ರಲ್ಲೇ ನೋಡಿ ಈ ಮೂವಿನ. ತುಂಬ ಜನಗಳ ಜೊತೆ ಕೂತು ನೋಡಿ ಈ ಸಿನಿಮಾನ. ಎಲ್ಲ ಪಾತ್ರಗಳು ಅದಕ್ಕೆ ಆದ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಎಲ್ಲ ಪಾತ್ರಗಳಿಗೂ ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ಎಲ್ಲ ಪಾತ್ರಕ್ಕೂ ಅದಕ್ಕೆ ಆದ ಒಂದು ಮಾನ್ಯತೆ ಕೊಟ್ಟಿದೆ. ಸುಮ್ಮನೆ ಏನೋ ಒಂದು ಪಾತ್ರ ಇಲ್ಲ. ಇನ್ನು ಹೆಂಗಿದೆ ಗೊತ್ತಾ, ನಮ್ಮೂರಲ್ಲಿ ಒಂದು ಮನೆ, ಆ ಮನೇಲಿ 4 ಜನ ಅಣ್ಣ, ಒಬ್ಬೊಬ್ರಿಗೆ ನಾವು ಯಾರೋ ಕಂಡ್ರೆ ಅಣ್ಣ ಅಂತೀವಲ್ಲ, ಆ ಥರ ರವಿ ಅಣ್ಣ, ಸತೀಶ್ ಅಣ್ಣ, ರಮೇಶ್ ಅಣ್ಣ, ಅದರಲ್ಲೊಬ್ಬ ಭಾವ. ಆ ಭಾವನಿಗೊಂದು ಸಾಂಗು ಸಾಕಾಗಿದೆ. ಭಾವ ಬಂದ್ರೇ ನಗ್ತೀರ ನೀವು. ಆ್ಯಂಡ್ ಸ್ವಾಮೀಜಿ ನೋಡ್ಬಿಟ್ರಂತೂ ನಗ್ತಾ ಇರೋದೆ. ರಾಜ್ಬಿ ಶೆಟ್ಟಿಗೆ ಸ್ವಾಮೀಜಿ ಪಾತ್ರ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ತುಂಬ ಚೆನ್ನಾಗಿ ನಗಿಸ್ತಾನೆ ಇರ್ತಾರೆ. ಯಾವುದೇ ಪಾತ್ರ ಇರಲಿ ನಗಿಸ್ತಾನೆ ಇರ್ತಾರೆ. ಇನ್ನು ಅವರು ನಾಯಕ ನಟ, ಇದ್ರಲ್ಲಿ ನಾಯಕ ನಟರಂದರೆ ಎಲ್ಲರೂ ನಾಯಕ ನಟರೆ. ಆ್ಯಂಡ್ ಸಹಿಲ್ ಗೌತಮ್ ಅಂತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಶೋಕನ ಪಾತ್ರ ಮಾಡಿದ JP ತುಮ್ಮಿನಾಡು ಜೊತೆ ಚೆನ್ನಾಗಿ ಮಾಡಿದ್ದಾರೆ. ಭಾನು ಪಾತ್ರ ಮಾಡಿದ ಅವ್ರ ಹೆಸರು ಅರಿಕೆರೆ ಅಂತೆ, ಹೆಸರು ಮರ್ತೋಗಿದೆ, ಸಂಧ್ಯಾ ಅರಿಕೆರೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೀಪಕ್ ರಾಯ್ ಪಂಜೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯದುವಣ್ಣನ ಪಾತ್ರ ಮಾಡಿದಂಥ ರಾಮದಾಸ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಪ್ರಕಾಶ್ ತುಮ್ಯದ ಇವರು ಚಂದ್ರಣ್ಣನ ಪಾತ್ರ, ಆಟೋ ಡ್ರೈವರು, ಅವ್ರ ಪಾತ್ರ ಚೆನ್ನಾಗಿದೆ. ಸರ್, ನೀವು ಥಿಯೇಟ್ರೊಳಗೆ ಹೋದ್ಮೇಲೆ ನಗದೇ ಇರೋಕ್ಕೆ ಟ್ರೈ ಮಾಡಿ. ಅದೇ ನಗ್ದೇ ಫಿಲಮ್ ಮುಗಿಸ್ಕೊಂಡು ಹೊರಗೆ ಬನ್ನಿ, ನೋಡೋಣ. ಅಷ್ಟು ನಗ್ತಿರೋ ಗುರು. ನಕ್ಕು ಸಾಕಾಗೋಗುತ್ತೆ. ತುಂಬ ದಿನ ಆದಮೇಲೆ ನಾನು ರಿವ್ಯೂ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು. ನನಗನ್ನಿಸ್ತಾ ಇದೆ ಕನ್ನಡಕ್ಕೆ ಮತ್ತೆ ವಸಂತ ಕಾಲ ಬಂತು ಅಂತ. ಲೆಕ್ಕ ಬಂತು, ಅದು ಚೆನ್ನಾಗಿದೆ. ಜೂನಿಯರ್ ಬಂತು, ಅದು ಚೆನ್ನಾಗಿದೆ. ಈಗ ಫ್ರಮ್ ಅದು ಚೆನ್ನಾಗಿದೆ. ಮತ್ತು ಮಹಾ ಅವತಾರ ನರಸಿಂಹ, ಅದು ಕೂಡ ಟಾಪ್ ಆ್ಯಂಡ್ ಟಾಪ್ ನಂಬರ್ 1 ಮೂವಿ. ಅದು ಒಂದು ರಿವ್ಯೂ ಬರುತ್ತೆ, ಇನ್ನೂ ಒಂದು ಹಾಫ್ ಆನ್ ಅವರಲ್ಲಿ ಅದನ್ನು ಬಿಡ್ತೀವಿ. ಎಲ್ಲ ಫಿಲಮ್ನ ಒಂದೇ ಸಾರಿ ನೋಡ್ಬಿಟ್ಟು ಬಿಡೋಣ ಅಂತ ಸುಮ್ಮನಿದ್ವಿ. ಅದು ಕೂಡ ಚೆನ್ನಾಗಿದೆ. ಈ ಮೂವಿ ಬಂದುಬಿಟ್ಟು ನೀವು ಥಿಯೇಟ್ರಿಗೆ ಹೋದರೆ ನಗ್ತಾನೆ ಬರಬೇಕು, ನಗ್ತಾನೆ ಇರಬೇಕು. ಅದನ್ನು
ನಿಮ್ಮ ಮನಸ್ಸಲ್ಲಿ ನಿಮ್ಮ ಮುಖದಿಂದ ನಿಮ್ಮ ನಗುನ ತೆಗಿಯೋಕ್ಕೆ ಆಗಲ್ಲ ಆ ಥರ ಕತೆ. ಏನೇನೋ ಕತೆ ಹೇಳ್ಬಿಟ್ಟು ಸುಮ್ಮನೆ ಕನ್ಫ್ಯೂಸ್ ಮಾಡೋದು ಬೇಡ. ಹಾರರ್ ಮೂವಿ ಅಂತ ಬುಕ್ ಮೈ ಶೋಯಲ್ಲಿ ತೋರಿಸಿದ್ದಾರೆ. ಹಾರರ್ ಹೆಂಗಿದೆಯೋ ಕಾಮಿಡಿನೂ ಆಗಿದೆ. ನೀವು ಹಾರರ್ನ ಇಷ್ಟಪಟ್ಟರೆ ಹಾರರು ಸ್ವಲ್ಪ ಇದೆ ಹಾರರು, ಬಟ್ ಕಾಮಿಡಿ ಮಾತ್ರ ಅಲ್ಟಿಮೇಟಾಗಿ ಮಾಡೋರೆ ಗುರು. ಮ್ಯೂಸಿಕ್ಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಈ ಮೂವಿ ಸಾಂಗ್ ಹೊರಗಡೆ ಎಲ್ಲೂ ಕೇಳಿರಲಿಲ್ಲ. ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡಿದ್ಮೇಲೆ ಓಕೆ, ಸಾಂಗ್ಗಳು ಕೂಡ ಆ ಸಿನಿಮಾಗೆ ತಕ್ಕಂಥ ಸಾಂಗ್ಗಳು, ಪಾರ್ಟಿ ಸಾಂಗ್ ಆಗಿರಲಿ ಅಥವಾ ಆ ಹೀರೋಯಿನ್ ಜೊತೆ ಹೀರೋ ಓಡಾಡೋ ಸಾಂಗ್ ಆಗಿರಲಿ, ಏನೇ ಒಂದು ವಿಷಯ ಬಂದರೂ ಫುಲ್ ಕಾಮಿಡಿ. ಏನೇ ಒಂದು ವಿಷಯಕ್ಕೂ ಕಾಮಿಡಿ. ಆ ಕಾಮಿಡಿನ ವಲ್ಗರ್ ಆಗಿಲ್ಲದೆ ಲೇಡೀಸು, ಜೆಂಟ್ಸು, ಚಿಕ್ಕ ಮಕ್ಕಳು ಎಲ್ಲ ನೋಡೋ ಥರ ಮಾಡಿದ್ದಾರೆ. ಅದು ಈ ಸಿನಿಮಾ ಸ್ಪೆಷಾಲಿಟಿ. ಒಟ್ಟಿನಲ್ಲಿ ಎಲ್ಲರೂ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ ನನ್ನ ರಿವ್ಯೂ ಲೇಟ್ ಆಯಿತು. ನೆಕ್ಸ್ಟ್ ರಿವ್ಯೂ ತುಂಬ ಬೇಗ ಬರ್ತವೆ. ಆ್ಯಂಡ್ ಎಲ್ಲರೂ ಫಿಲಮ್ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು, ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.